ನಮಸ್ಕಾರ ವೀಕ್ಷಕರೇ. ನಿಧಾನವಾಗಿ ಮೂತ್ರ ಬರುವುದು, ಮೂತ್ರ ತುಂಬ ವಾಸನೆ ಬರುವುದು, ಸೊಂಟದಲ್ಲಿ ನೋವಿನೊಂದಿಗೆ ಇನ್ನೂ ಕೆಲವು ಲಕ್ಷಣಗಳಿವೆ ಇತ್ಯಾದಿ. ಈ ಲಕ್ಷಣಗಳು ಕಂಡುಬಂದರೆ ಕಡೆಗಣಿಸಬೇಡಿ. ಸ್ನೇಹಿತರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಈ ಸಮಸ್ಯೆಗೆ ಪರಿಹಾರ ದೊರಕುವುದಿಲ್ಲ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಆಸ್ತಿ ಎನ್ನುವ ಹಾಗೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಮೂತ್ರದಲ್ಲಿ ಕಲ್ಲುಗಳು ವಯಸ್ಸಾದವರಿಗಿಂತ ಯುವಕರಲ್ಲಿ ಹೆಚ್ಚಾಗಿ ಕಾಣುತ್ತಿದೆ. ಮೂತ್ರಪಿಂಡದಲ್ಲಿ ಕಲ್ಲುಗಳಿಗೆ ಕಾರಣವಾದ ವಸ್ತುಗಳಿಂದ ದೂರವಿರುವುದು ಸೂಕ್ತ ಮತ್ತು ನಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವುದು ಉತ್ತಮ. ಈ ಕೆಳಗಿನ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಿಕೊಂಡರೆ ಮೂತ್ರಪಿಂಡದಲ್ಲಿ ಸಮಸ್ಯೆ ಇದೆ ಎಂದು ಅರ್ಥ. 1. ಬಿಳಿ ಹಿಟ್ಟಿನ ತರಹ ಚೂರು ತುಂಬಿದ ರಕ್ತ ಕೆಂಪಾಗಿ ಹೊರಬರುವುದು. 2. ಕೆಲವು ಸಮಯಗಳವರೆಗೆ ಮೂತ್ರ ಇಟ್ಟುಕೊಳ್ಳುವುದರಿಂದ ಮತ್ತು ನಂತರ ಮೂತ್ರ ಮಾಡುವಾಗ ಶಿಶ್ನದ ನಳಿನಲ್ಲಿ ನೋವು ಆಗುವುದು. 3. ತೀವ್ರ ಜ್ವರದ ಜೊತೆಗೆ ಸೊಂಟ ನೋವು ಕಾಣಿಸಿಕೊಳ್ಳುವುದು. 4. ಮೂತ್ರ ನಿಧಾನವಾಗಿ ಬರುವುದು, ಕೆಂಪಾಗಿ ಬರುವುದು. 5. ಅಧಿಕ ಪ್ರಯತ್ನ ಮಾಡಿದ ನಂತರ ಮೂತ್ರ ಬರುವುದು. 6. ಮೂತ್ರ ಮಾಡುವಾಗ ಇಟ್ಟಿಗೆಗಳ ತರಹ ಕಾಣಿಸಿಕೊಳ್ಳುವುದು. 7. ಮೂತ್ರ ಕೆಟ್ಟ ವಾಸನೆ ಬರುವುದು. 8. ಮೂತ್ರಕೋಶದ ನೋವು ಎದೆಯವರೆಗೆ ಹೋಗುವುದು ಮತ್ತು ಮೂತ್ರದಲ್ಲಿ ಬೂದಿ ತರಹದ ಧೂಳು ಬರುವುದು. 9. ಮೂತ್ರ ಮಾಡುವಾಗ ನೋವಾಗುವುದು, ಮೂತ್ರ ಹನಿಹನಿಯಾಗಿ ಬರುವುದು. 10. ಮೂತ್ರ ಮಾಡುವಾಗ ನೋವಾದರೆ ಅಧಿಕ ಬೆವರು ಬರುವುದು. 11. ನೋವಾದಾಗ ವಾಂತಿ ಬರುವ ಹಾಗೆ ಆಗುವುದು. 12. ಎರಡು ತೊಡೆಗಳ ಮಧ್ಯೆ ನೋವಾಗುವುದು. ಸ್ನೇಹಿತರೆ, ಇನ್ನು ಮುಂದಿನ ವಿಷಯ, ಮೂತ್ರಪಿಂಡದ ಕಲ್ಲಿಗೆ ಕಾರಣಗಳೇನು, ಯಾರಿಗೆ ಬರುತ್ತದೆ, ಯಾಕೆ ಬರುತ್ತದೆ ನೋಡೋಣ. 1. ಇದು ವಂಶ ಪಾರಂಪರೆಯಾಗಿಯೂ ಬರಬಹುದು. 2. ಕ್ಯಾಲ್ಸಿಯಂ ಪದಾರ್ಥಗಳು, ಚಾಕೊಲೇಟ್, ಬೇಕರಿ ಪದಾರ್ಥ ತಿನ್ನುವುದರಿಂದ ಬರಬಹುದು. 3. ಮೂತ್ರಕೋಶದ ಕಾಯಿಲೆಯಿಂದ ನರಳುತ್ತಿದ್ದರೆ ಬರಬಹುದು. 4. ನಿಮ್ಮ ಶರೀರದಲ್ಲಿ ಯೂರಿಕ್ ಆಸಿಡ್ ಅಧಿಕವಾದಾಗ. 5. ಬೇಸಿಗೆ ಕಾಲದಲ್ಲಿ ಹೆಚ್ಚು ಉಷ್ಣದಿಂದ ಶರೀರದಲ್ಲಿಂದ ನೀರಿನ ಅಂಶ ಕಡಿಮೆಯಾದಾಗ. ಮೂತ್ರಪಿಂಡದಲ್ಲಿ ಕಲ್ಲು ಇದೆ ಎಂದು ಗೊತ್ತಾದಾಗ ನೀರು ಕುಡಿಯುವುದು ಕಡಿಮೆ ಮಾಡಬಾರದು. ಜಾಸ್ತಿ ಒತ್ತಡದ ಕೆಲಸ ಮಾಡಬಾರದು. ದಿನಕ್ಕೆ 3 ರಿಂದ 5 ಲೀಟರ್ ನೀರು ಕುಡಿಯಲೇಬೇಕು. ಹಾಲಿನಿಂದ ಮಾಡಲ್ಪಟ್ಟ ಪದಾರ್ಥಗಳು, ಕ್ಯಾಲ್ಸಿಯಂ ಹೆಚ್ಚಿರುವ ಚಾಕೊಲೇಟ್ಸ್, ಬೇಕರಿ ಪದಾರ್ಥಗಳನ್ನು ಸೇವಿಸಬಾರದು. ಕೆಂಪಾದ ಮಾಂಸವನ್ನು ತೆಗೆದುಕೊಳ್ಳಬಾರದು, ಏಕೆಂದರೆ ಅದು ಯೂರಿಕ್ ಆಸಿಡ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಅಧಿಕ ಮೊಟ್ಟೆ, ಮಾಂಸ ಮತ್ತು ಮೀನು ತಿನ್ನಬಾರದು. ಈ ಮೇಲಿನ ಯಾವುದೇ ಗುಣಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.